ಉಡುಪಿ ಜಿಲ್ಲೆಯ ಪಡುಬಿದ್ರಿಯಲ್ಲಿ ಕಾಡಿಪಟ್ನ ನಡಿಪಟ್ನ ವಿದ್ಯಾ ಪ್ರಚಾರಕ ಸಂಘದ ಆಡಳಿತಕ್ಕೊಳಪಟ್ಟ ಸಾಗರ ವಿದ್ಯಾ ಮಂದಿರ ಇಂಗ್ಲಿಷ್ ಪ್ರಾಥಮಿಕ ಮತ್ತು ಹೈಸ್ಕೂಲ್ನ 26ನೇ ವಾರ್ಷಿಕ ದಿನಾಚರಣೆ ಹಾಗೂ ಪ್ರಶಸ್ತಿ ಪುರಸ್ಕಾರ ಸಮಾರಂಭ ಡಿಸೆಂಬರ್ 26 ಮತ್ತು 27ರಂದು ನಡೆಯಿತು. ಡಿಸೆಂಬರ್ 26ರಂದು ಬೆಳಿಗ್ಗೆ 9:30 ಗಂಟೆಗೆ ಸ್ಟೇಟ್ ಬ್ಯಾಂಕ್ ಆಫ್ ಪಟಿಯಾಲಾದ ನಿವೃತ್ತ ಆಫೀಸರ್ ಅಶೋಕ್ ಎನ್ ಸಾಲ್ಯಾನ್ ಧ್ವಜಾರೋಹಣ ಮಾಡಿದರು. ಶಾಲಾ ಸಂಚಾಲಕರಾದ ಸುಕುಮಾರ್ ಶ್ರೀಯಾನ್ ವಿದ್ಯಾರ್ಥಿಗಳನ್ನುದ್ದೇಶಿಸಿ ಮಾತನಾಡುತ್ತಾ, ಶಾಲೆ ಅಂದರೆ ಅದು ನಮಗೆಲ್ಲ ಒಂದು ಮಂದಿರ ಇದ್ದ ಹಾಗೆ. ಜಾತಿ, ಮತ, ಧರ್ಮದ ಭೇದವಿಲ್ಲದೆ ಪ್ರಾರ್ಥನೆ ಮಾಡುವ ಒಂದು ಮಂದಿರವೆಂದರೆ ಅದು ಶಾಲಾ ಮಂದಿರ ಮಾತ್ರ. ನಾವು ವಿದ್ಯಾರ್ಥಿಗಳಾಗಿ ಈ ಶಾಲೆಗೆ ನಮ್ಮ ಬದ್ಧತೆಯನ್ನು ಇವತ್ತು ಸಂಕಲ್ಪಿಸುವಂತಹ ಒಂದು ಪ್ರಮುಖ ದಿನ ಎಂದು ನೀವು ತಿಳಿದುಕೊಳ್ಳಬೇಕು ಎಂದರು. ನಾವಿವತ್ತು ನಮ್ಮ ಬೇರೆ ದಿನಗಳಲ್ಲಿ ನಮ್ಮ ರಾಷ್ಟ್ರ ಧ್ವಜವನ್ನು ಹಾರಿಸುವಂಥ ಈ ಧ್ವಜಸ್ತಂಭದಲ್ಲಿ ಇವತ್ತು ನಮ್ಮ ಶಾಲೆಯ ಧ್ವಜವನ್ನು ಏರಿಸಿದ್ದೇವೆ. ಪ್ರಶ್ನೆ ನಾವೆಲ್ಲರೂ ಅರ್ಥ ಮಾಡಿಕೊಳ್ಳಬೇಕು. ಶಾಲೆ ಅಂತ ಹೇಳಿದರೆ ನಮಗೆಲ್ಲರಿಗೂ ಒಂದಿನ ಮಂದಿರ ಇದ್ದಾಗೆ. ಇಲ್ಲಿ ಎಲ್ಲ ಜಾತಿ, ಧರ್ಮ, ಮತ ಭೇದವಿಲ್ಲದೆ ಎಲ್ಲರೂ ಪ್ರಾರ್ಥನೆಯನ್ನು ಸಲ್ಲಿಸುವಂಥ ಒಂದು ಮಂದಿರ ಇದ್ದರೆ ಅದು ಶಾಲಾ ಮಂದಿರ, ವಿದ್ಯಾಮಂದಿರ. ನಾವು ವಿದ್ಯಾರ್ಥಿಗಳಾಗಿ ಈ ಶಾಲೆಗೆ ನಮ್ಮ ಬದ್ಧತೆಯನ್ನು ಇವತ್ತು ಸಂಕಲ್ಪಿಸುವಂಥ ಒಂದು ಪ್ರಮುಖವಾದಂಥ ದಿನ ಅಂತ ನೀವು ತಿಳ್ಕೊಳ್ಬೇಕು. ನಾವು ವಿದ್ಯಾರ್ಥಿಗಳಾಗಿ ಒಬ್ಬ ಮನುಷ್ಯರಾಗಿ ಮಾನವ ಮೌಲ್ಯಗಳನ್ನು ನಮ್ಮಲ್ಲಿ ಅಳವಡಿಸಿಕೊಳ್ಳುವಂಥ ಒಂದು ದೊಡ್ಡ ಗುಣವನ್ನು ನಾವು ನಮ್ಮಲ್ಲಿ ರೂಪಿಸಿಕೊಳ್ಬೇಕು. ಅದು ಕೃತಜ್ಞತಾ ಭಾವನೆ. ಕೃತಜ್ಞತೆ ಅಂತ ಹೇಳಿದರೆ ಏನು? ನಾವು ನಮ್ಮ ಮಾತಾ ಪಿತೃಗಳಿಗೆ ಕೃತಜ್ಞರಾಗಿರಬೇಕು. ನಮಗೆ ಜೀವನವನ್ನು ಕೊಟ್ಟಂಥ ಈ ಪರಿಸರಕ್ಕೆ ಕೃತಜ್ಞರಾಗಿರಬೇಕು. ನಮಗೆ ವಿದ್ಯೆ ಬುದ್ಧಿಯನ್ನು ಹೇಳಿದಂಥ ಈ ಶಾಲೆಗೆ, ಈ ಗುರುಕುಲಕ್ಕೆ ನಾವು ಕೃತಜ್ಞರಾಗಿರಬೇಕು. ನಮಗೆ ವಿದ್ಯೆ ಬುದ್ಧಿಯನ್ನು ಕೊಟ್ಟಂಥ ಗುರುಗಳಿಗೆ ಕೃತಜ್ಞರಾಗಿರಬೇಕು. ಪ್ರಾಯಶಃ ಈ ಒಂದು ಮೌಲ್ಯವನ್ನು ಜೀವನದಲ್ಲಿ ಅಳವಡಿಸಿದಾಗ ನಮ್ಮ ಜೀವನದಲ್ಲಿ ನಾವು ಯಶಸ್ಸನ್ನು ಸಾಧಿಸಲಿಕ್ಕೆ ಸಾಧ್ಯತೆ ಇದೆ. ಅದಕ್ಕಾಗಿ ಇವತ್ತು ನಾವು ಸಂಕಲ್ಪಿಸುವುದಂತ ಹೇಳಿದರೆ, ನಾನು ವಿದ್ಯಾರ್ಥಿಯಾಗಿ ನಾನು ಜೀವನವನ್ನು ನನ್ನ ಎತ್ತರಕ್ಕೆ, ನನ್ನ ಶ್ರೇಯಸ್ಸನ್ನು ನಾನು ಈ ಜೀವನದಲ್ಲಿ ಪಡ್ಕೊಂಡು ನನ್ನ ಸಾಮಾಜಿಕ ಜವಾಬ್ದಾರಿಯನ್ನು ನನ್ನ ಜೀವನದಲ್ಲಿ ಅಳವಡಿಸಿಕೊಂಡು ಈ ಶಾಲೆಯ ಬಗ್ಗೆ ಕೂಡ ನನ್ನ ಋಣವನ್ನು ತೀರಿಸುವಂಥ ಒಂದು ಕೆಲಸವನ್ನು ನನ್ನ ಜೀವನದಲ್ಲಿ ಮಾಡಿಕೊಳ್ಳುತ್ತೇನೆ ಅನ್ನುವಂಥ ಒಂದು ಸಂಕಲ್ಪವನ್ನು ಈ ಸಂದರ್ಭದಲ್ಲಿ ನಾವು ಮಾಡುವುದು ಅತಿ ಅವಶ್ಯಕವಾಗಿದೆ ವಿದ್ಯಾರ್ಥಿಗಳಿಗೆ. ಪ್ರಾರಂಭದಲ್ಲಿ ಶಾಲಾ ಮುಖ್ಯೋಪಾಧ್ಯಾಯಿನಿ ಪದ್ಮಶ್ರೀ ಸುರೇಶ್ ರಾವ್ ಸ್ವಾಗತಿಸಿದರು. ಶಿಕ್ಷಕಿ ಅಕ್ಷಯ ಕರ್ಕೇರ ಕಾರ್ಯಕ್ರಮ ನಿರೂಪಿಸಿದರು. ಸಂಜೆ 5 ಗಂಟೆಗೆ ಸರಿಯಾಗಿ ಶಾಲೆಯ ಸಾಗರ ದರ್ಶಿನಿ ವೇದಿಕೆಯಲ್ಲಿ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ನೆರವೇರಿತು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಶ್ರೀಕಾಂತ್ ರಾವ್, ಡಿಪಾರ್ಟ್ಮೆಂಟ್ ಆಫ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್, NITK ಸೂರತ್ಕಲ್ ಇವರು ವಹಿಸಿದ್ದರು. ಅವರು ವಿದ್ಯಾರ್ಥಿಗಳಿಗೆ ಶುಭ ಹಾರೈಸುತ್ತಾ, ಇಂದಿನ ವಿದ್ಯಾರ್ಥಿಗಳಲ್ಲಿ ದೊಡ್ಡವರಾದಂತೆ ಆಸಕ್ತಿ ಕಡಿಮೆಯಾಗುತ್ತಿದೆ. ಆಸಕ್ತ ವಿದ್ಯಾರ್ಥಿಗಳಿಗೆ ಹಲವಾರು ಅವಕಾಶಗಳಿರುತ್ತವೆ, ಅದನ್ನು ಸದುಪಯೋಗ ಪಡಿಸಿಕೊಳ್ಳಬೇಕು ಎಂದರು. ಸಮುದ್ರ ಗರ್ಭದಲ್ಲಿ ಅನೇಕ ತರದ ಮೀನುಗಳಿರ್ತದೋ ಹಾಗೆ ಈ ಶಾಲೆಯಲ್ಲಿ ಸಾಗರ ವಿದ್ಯಾಲಯದಲ್ಲಿ ತುಂಬ ಥರದ ಟ್ಯಾಲೆಂಟ್ಗಳಿದೆ. ಇವತ್ತು ಒಂದೊಂದು ಹುಡುಗರು ಅಷ್ಟಷ್ಟು ಪ್ರೈಸ್ಗಳನ್ನು ಬಾಚಿದ್ದು ನೋಡಿದರೆ ಇಟ್ ಈಸ್ ರಿಯಲಿ ಅಮೇಝಿಂಗ್. ಈ ಮಕ್ಕಳಲ್ಲಿ ಎಷ್ಟೊಂದು ಟ್ಯಾಲೆಂಟ್ ಇದೆ. ಅದಕ್ಕೊಂದು ಇಲ್ಲಿ ಮುಖವಾಣಿ ಆಗಿದೆ ಈ ಸ್ಕೂಲ್. ಹೆಚ್ಚಿನವರಲ್ಲಿ ಎಜುಕೇಷನ್ ಅಂದರೆ ಏನಿರ್ತದೆ ಅಂದರೆ ಒಳ್ಳೆ ಸ್ಕೋರ್ ಹೊಡಿಬೇಕು, ರ್ಯಾಂಕ್ ಗಳಿಸಬೇಕು, ಒಳ್ಳೆ ಜಾಬ್ ಸೇರಬೇಕು ಅಂತ. ಆದರೆ ನಿಜವಾಗಿ ಎಜುಕೇಷನ್ ಅಂದರೆ ಅದಲ್ಲ. ನಿಮಗೆಲ್ಲ ಗೊತ್ತಿರ್ತದೆ ಸ್ವಾಮಿ ವಿವೇಕಾನಂದರು ಏನಂದರೆ, ಅವರು ಈಸ್ ಅನ್ ಯೂತ್ ಐಕಾನ್ ಫಾರ್ ದ ಯೂತ್ ಆಸ್ ವೆಲ್ ಆಸ್ ಎ ಫಿಲಾಸಫರ್ ಫಾರ್ ದ ಗ್ರೋನ್ ಅಪ್ ಯೂತ್. ಅವರು ಎಜುಕೇಷನ್ ಅಂದರೆ ಏನಂತ ಆ ಕಾಲದಲ್ಲಿ ಹೇಳಿದರು, ವಿ ವಾಂಟ್ ದಟ್ ಕೈಂಡ್ ಆಫ್ ಎಜುಕೇಷನ್ ಬೈ ವಿಚ್ ಕ್ಯಾರೆಕ್ಟರ್ ಇಸ್ ಫಾರ್ಮ್, ಸ್ಟ್ರೆಂತ್ ಆಫ್ ಮೈಂಡ್ ಈಸ್ ಇನ್ಕ್ರೀಸ್ಡ್, ದ ಇಂಟೆಲೆಕ್ಟ್ ಈಸ್ ಎಕ್ಸ್ಪಾಂಡೆಡ್ ಆ್ಯಂಡ್ ಬೈ ವಿಚ್ ಒನ್ ಕ್ಯಾನ್ ಸ್ಟ್ಯಾಂಡ್ ಆನ್ ಒನ್ಸ್ ಓನ್ ಫೀಟ್. ಅವರು ಹೇಳಿದ ಆ ಮಾತು ಎಷ್ಟು ಫುಲ್ ಆಫ್ ಸ್ಟ್ರೆಂತ್ ಇದೆ ಅಂದರೆ ಈಗಲೂ ಅದು ನಮಗೆ ಅನ್ವಯ ಆಗ್ತದೆ. ನಾನು ಅದರ ಬಗ್ಗೆ ಮಾತ್ರ ಹೇಳಲಿಕ್ಕೆ ಹೋಗ್ತೇನೆ. ಫಸ್ಟಿಗೆ ಅವ್ರು ಹೇಳ್ತಾರೆ, ಇಟ್ ಶುಡ್ ಫಾರ್ಮ್ ಅವರ್ ಕ್ಯಾರೆಕ್ಟರ್. ನಮಗೆ ಪ್ರೈಮರಿ ಶಾಲೆಗಳಲ್ಲಿ ಮೋರಲ್ ಎಜುಕೇಷನ್ ಇರ್ತದೆ, ನಂತರದ ಹೈಯರ್ ಎಜುಕೇಷನಲ್ಲಿ ಮೋರಲ್ ಎಜುಕೇಷನ್ ಸಿಗೋದಿಲ್ಲ.
ಏನು ನಾವು ಪ್ರೈಮರಿ ಶಾಲೆಗಳಲ್ಲಿ ಗಳಿಸ್ತೇವೋ ಮೋರಲ್ ಎಜುಕೇಷನ್ ಆರ್ ಎಥಿಕ್ಸ್, ಅದು ನಮಗೆ ಮುಂದಕ್ಕೆ ಪ್ರೊಫೆಷನಲ್ ಎಥಿಕ್ಸ್ ಆಗಿ ಕನ್ವರ್ಟ್ ಆಗ್ತದೆ, ದೇಶಕ್ಕೂ ಒಳ್ಳೆಯದಾಗ್ತದೆ. ಎಲ್ಲ ಮಕ್ಕಳು ಉತ್ತಮ ವಿದ್ಯೆಯೊಂದಿಗೆ ಉತ್ತಮ ಮೌಲ್ಯಗಳನ್ನು ಪಡೆದುಕೊಂಡ್ರೆ ಅದಕ್ಕಿಂತ ಉತ್ತಮವಾದ ವಿಷಯ ಏನೂ ಇಲ್ಲ. ಹಾಗಾಗಿ ಇಲ್ಲಿ 10 ವರ್ಷದಲ್ಲಿ ಮಕ್ಕಳು ಏನು ಕಲಿತಾರೋ ಅದರೊಟ್ಟಿಗೆ ಮೋರಲ್ ಸೈನ್ಸ್ ಏನಿದೆ ಅದನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳಿಕ್ಕೆ ಒಂದು ಉತ್ತಮ ಅವಕಾಶ ಎಂದು ಪರಿಗಣಿಸಬೇಕು. ಗೌರವ ಅತಿಥಿಗಳಾದ 2017-18 ಸಾಲಿನ ರ್ಯಾಂಕ್ ವಿಜೇತರಾದ ಸೌಂದರ್ಯ ರಾವ್ ಹಾಗೂ ಕೆಆರ್ ಅಖಿಲ ತಮ್ಮ ಶಾಲಾ ದಿನಗಳ ಸವಿ ನೆನಪನ್ನು ಸ್ಮರಿಸಿದರು. For the teachers, like we have got wonderful teachers here. Like I'll always be greedy for more of those days, like where the only fear in life, like onje podi get in life, that is Ramakrishna sir. ಏನಾಯ್ತನ ಲೈಕ್ ರಾಮಕೃಷ್ಣ ಇಲ್ಲಡ್ಲ ಫುಲ್ ಪೋಡಿಗೆಟ ಒಂದಿತ್ತು ಲೈಕ್ ರಾಮಕೃಷ್ಣ ಸರ್ and that was the only fear we had in our life, like Ramakrishna sir. But I have to tell this also, like he not only prepared his students for just for exams, but he prepared us for life. And nanಗೊಂದು ಮಸ್ತ್ ಲೇಟ್ ಆದ ರಿಯಲೈಸ್ ಹಾಕೊಂಡು ಲೈಕ್ ಟೀಚರ್ಸ್ ನಮ್ಮ ಲೈಫ್ದು ಒಂದು ಇಂಪಾರ್ಟೆಂಟ್ ರೋಲ್ ಪ್ಲೇ ಮಲ್ಫಿರುತ್ತೆ. ಆ್ಯಂಡ್ ಟುಡೇ ಐ ವುಡ್ ಟೇಕ್ ದಿಸ್ ಅಪಾರ್ಚುನಿಟಿ ಟು thank Guru Prasad sir, who identified the artist in me and gave me opportunities to express myself through dramas and stage performances. Thank you sir. That one act of encouragement made a lasting impact on my confidence. And definitely our headmistress who has been the support system of this institution. And in a school like either tall or like stand Athan Panda, like at this height, if our school is there, then I'm very sure like you all would Nikila Purana Patharak agree for that solely because of her leadership. And at the same time, I would like to thank each and every teacher here, because each and every one of them have played a important role in shaping who I am today. And ಒಂದು ಮಸ್ತ್ ಎಡ್ಡ ವಿಷಯ ಲೈಕ್ ಸ್ಕೂಲ್ದ ಬಗ್ಗೆ ಏನಪ್ಪ ಅಂಡ ಲೈಕ್ ದ ವೇ ದೇ ಮೇಂಟೈನ್ ದ ಬ್ಯಾಲೆನ್ಸ್ ಬಿಟ್ವೀನ್ ಅಕಾಡೆಮಿಕ್ಸ್ ಆ್ಯಂಡ್ ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸ್. ಲೈಕ್ ಸ್ಟೂಡೆಂಟ್ಸ್ಗೆ ಲೈಕ್ ನಾಟ್ ಜಸ್ಟ್ ಅಕಾಡೆಮಿಕ್ಸ್ಗೆ ಸಪೋರ್ಟ್ ಮಾಡ್ಕೊಳತ್ತ, ಬಟ್ ಸ್ಪೋರ್ಟ್ಸ್ ಆವಡು, ಕಲ್ಚರಲ್ ಇವೆಂಟ್ಸ್ ಆವಡು, ಲೈಕ್ ಪೂರೇಟ್ಲ ಪಾರ್ಟಿಸಿಪೇಟ್ ಮಲ್ಪಲೆ ಪಂದ್ ಎಂಕರೇಜ್ ಮಲ್ಫೇರು ಆ್ಯಂಡ್ ಸಪೋರ್ಟ್ಲ ಮಲ್ಫೇರು. ಆ್ಯಂಡ್ ಅಪಾರ್ಟ್ ಫ್ರಮ್ ದ್ಯಾಟ್ ದ ಬ್ಯೂಟಿಫುಲ್ ಎಫರ್ಟ್ ನಮ್ಮ ಸ್ಕೂಲ್ ಲೈಕ್ ಟು ಕನೆಕ್ಟ್ ವಿತ್ ದ ಪೇರೆಂಟ್ಸ್. ಲೈಕ್ ಮೋಸ್ಟ್ ಆಫ್ ದ ಸ್ಕೂಲ್ಸ್ ಡೋಂಟ್ ಡೂ ದ್ಯಾಟ್, ಬಟ್ ದಿಸ್ ಸ್ಕೂಲ್ ಲೈಕ್ ಒಂದು ಎಫರ್ಟ್ ದೇತೊಂದು ಲೈಕ್ ಪೇರೆಂಟ್ಸ್ ಡ ಕನೆಕ್ಟ್ ಆವರೆ, ಲೈಕ್ ಆರ್ಗನೈಸಿಂಗ್ ಪೇರೆಂಟ್ಸ್ ಡೇ, ಲೈಕ್ ಅಕ್ಲಿಗೆ ಗೇಮ್ಸ್ ಇವೆಂಟ್ಸ್ ಪೂರ ಪ್ಲಾನ್ ಮಾಡ್ತೊಂದು just for them. And then also to say they have provided the space for like alumni of SVM to always stay connected to their school. Like the ex-students naklegla like onsi space provide malfere like ottu gippuga like nikalla talents nannala topale like burdu popping burchi just because 10th and and 10th mugindu school tata bye bye idji like stay connected nankala onsi every year like school ಗೆ ಬತ್ತದು ನಮ್ಮ ಮೆಮೊರೀಸ್ ನ ರಿಫ್ರೆಶ್ ಮಾಡ್ತಾರೆ onsi opportunities ಕೊಡ್ಪೇರೆ. and ಒಂದು ಪೂರ little things ಅದ ನಮ್ಮ ಸ್ಕೂಲ್ ನ ಬೇತ ಸ್ಕೂಲ್ ಇರ್ದು ಮಸ್ತ್ like a part of Deepulu. And I really love this about our school. And to my juniors, enjoy this phase of your life, work hard, study hard, like participate actively, make memories, and never hesitate to discover your talents, because we have got amazing teachers here who support us in each and every steps. This Sagar Vidya Mandir, that is the institution, is not just an institution. It is the place where my journey began and values were shaped. I really grateful to I express my sincere gratitude to all my teachers who really encouraged me, supported me, and who taught me the value of discipline, like moral values. Other than textbook, they also taught us discipline ಆಗಿರ್ಬೋದು, ಕಾನ್ಫಿಡೆನ್ಸ್ ಆ್ಯಂಡ್ ನೆಕ್ಸ್ಟ್ ನಾಲೆಡ್ಜ್ which was shaped me who I am today here. Thank you to my parents also for choosing me such a wonderful school. This Sagar Vidya Mandir is not just an institution. The name itself suggests, see the Sagar Vidya Mandir ant heldaga, the name itself suggests it's a temple of knowledge with vast and deep and enlightening like a sea itself. I really express my heartfelt gratitude to the principal, teachers and everybody
who are gathered here. And one advice I want to give to the students, that believe in yourself. Don't fear for failure, because every failure is a lesson for your success, journey of success. And also accept the academic excellence, also build a confidence, honesty and kindness, which will take you to far away in your life. ಶಾಲಾ ಸಂಚಾರಕರಾದ ಸುಕುಮಾರ್ ಸಿ ಶ್ರೀಯಾನ್ ಅವರು ಶಾಲೆಯ ಗುಣಾತ್ಮಕ ಶಿಕ್ಷಣ, ಶೈಕ್ಷಣಿಕವಾಗಿ ಸಾಧಿಸಿದ ಸಾಧನೆಯನ್ನು ತಿಳಿಸಿದರು. ನಾವು ವಿದ್ಯಾರ್ಥಿಗಳಿಗೆ ಅವರ ಸಾಧನೆಯನ್ನು ಗುರುತಿಸಿ ಅವರಿಗೆ ಪುರಸ್ಕಾರವನ್ನು ನೀಡಿದ್ದೇವೆ. ಈ ಪುರಸ್ಕಾರಗಳು ಕೇವಲ ಶೈಕ್ಷಣಿಕ ಸಾಧನೆಗಳನ್ನು ಮಾತ್ರವಲ್ಲದೆ ವಿದ್ಯಾರ್ಥಿಗಳು ತೋರಿಸಿರುವಂಥ ಪರಿಶ್ರಮ, ಅವರ ಸಮರ್ಪಣೆ, ಸಹನೆ, ನಡತೆ ಮತ್ತು ಅವರ ವ್ಯಕ್ತಿತ್ವವನ್ನು ಖಂಡಿತವಾಗಿ ಗುರುತಿಸುವಂತಿದೆ. ನಮ್ಮ ವಿದ್ಯಾರ್ಥಿಗಳಿಗೆ ಅವರ ಪುರಸ್ಕಾರಗಳು ಅವರ ಸಾಮರ್ಥ್ಯದ ಒಂದು ಪ್ರತೀಕವಾಗಿದೆ. ಯಶಸ್ಸು ಕೇವಲ ಪ್ರಶಸ್ತಿಗಳ ಬಗ್ಗೆ ಅಲ್ಲ, ಅದು ನೀವು ನಡೆದುಕೊಂಡು ಬಂದ ದಾರಿ, ನೀವು ಗಳಿಸಿರುವಂಥ ಸ್ನೇಹ ಹಾಗೂ ಕಲಿತ ಪಾಠಗಳ ಬಗ್ಗೆ ಎಂಬುದನ್ನು ವಿದ್ಯಾರ್ಥಿಗಳು ತಿಳಿದುಕೊಂಡಿರಬೇಕು. ಶಿಕ್ಷಣ ಕೇವಲ ಶೈಕ್ಷಣಿಕ ಸಾಧನೆ ಅಲ್ಲ, ಅದು ಶೈಕ್ಷಣಿಕ ಜ್ಞಾನ ಮಾತ್ರ ಅಲ್ಲ, ಅದು ನಿಮ್ಮ ನಡತೆ, ನಿಮ್ಮ ಶಿಸ್ತು, ನಿಮ್ಮ ಸಂಸ್ಕಾರ, ಸಹಾನುಭೂತಿ ಹಾಗೂ ಸಾಮಾಜಿಕ ಜವಾಬ್ದಾರಿಯನ್ನು ತೋರಿಸ್ತದೆ. ಆದ್ದರಿಂದ ವಿದ್ಯಾರ್ಥಿಗಳು ಇವೆಲ್ಲವನ್ನು ತಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಬೇಕು. ಈ ಮೌಲ್ಯಗಳನ್ನು ಜೀವನದಲ್ಲಿ ಅಳವಡಿಸಿಕೊಂಡು ತಮ್ಮ ವಿದ್ಯಾರ್ಜನೆಯನ್ನು ಮುಂದುವರಿಸಿಕೊಂಡು ಹೋಗಬೇಕೆನ್ನುವಂಥ ಒಂದು ವಿಚಾರವನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ಮತ್ತೊಮ್ಮೆ ಎಲ್ಲ ಪುರಸ್ಕಾರಗಳನ್ನು ಪಡೆದಂಥ ವಿದ್ಯಾರ್ಥಿಗಳಿಗೆ ಅಭಿನಂದನೆಗಳನ್ನು ಸಲ್ಲಿಸಿ, ಈ ಮನ್ನಣೆ ನಿಮ್ಮನ್ನು ಮುಂದಿನ ಎಲ್ಲ ಕಾರ್ಯಗಳಲ್ಲಿ ಶ್ರೇಷ್ಠತೆಯನ್ನು ಗಳಿಸುವರೆ ಒಂದು ಪ್ರೇರಣೆಯಾಗಲಿ ಎಂಬುದಾಗಿ ಹಾರೈಸಿ ವಿದ್ಯಾರ್ಥಿಗಳಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಒಂದೆರಡು ಕಿವಿ ಮಾತು ನನ್ನ ರಕ್ಷಕ ಬಂಧುಗಳಿಗೆ. ಪ್ರಾಯಶಃ ಇವತ್ತು ನಾವೆಲ್ಲರೂ ಮನೆಯಲ್ಲಿ ರೀಲ್ಸ್ಗಳನ್ನು ನೋಡುವುದರಲ್ಲಿ ಎಲ್ಲರೂ ತಲ್ಲೀನರಾಗಿರ್ತೇವೆ. ಕೇವಲ ಪೇರೆಂಟ್ಸ್ ಮಾತ್ರ ಅಲ್ಲ, ಇಡೀ ಕುಟುಂಬ ಸೇರಿಕೊಂಡು ಇವತ್ತು ರೀಲ್ಸ್ಗಳನ್ನು ತಯಾರಿಸಿ ತಮ್ಮ ಮಕ್ಕಳನ್ನು ಅದರಲ್ಲಿ ಇನ್ವಾಲ್ವ್ ಮಾಡಿಕೊಂಡು ಇವತ್ತು ಯೂಟ್ಯೂಬ್ಗಳನ್ನು ತಯಾರಿಸುವಂಥ ಒಂದು ಹಾಬಿ ಹೆಚ್ಚಿನಲ್ಲಿ ನಡೀತಾ ಇದೆ. ಪ್ರಾಯಶಃ ಇದರ ದುಷ್ಪರಿಣಾಮವನ್ನು ಶಾಲೆಯಲ್ಲಿ ನಾವು ಅನುಭವಿಸುವಂತಾಗಿದೆ. ಹಲವಾರು ಸಲ ಪೇರೆಂಟ್ಸ್ಗಳನ್ನು ಕರೆದು ಇದರ ಏನು ಪರಿಣಾಮ ಮಕ್ಕಳ ಮೇಲೆ ಬೀರ್ತಾ ಇದೆ ಎನ್ನುವುದನ್ನು ನಾವು ರಕ್ಷಕರ ಗಮನಕ್ಕೆ ತರುವಂಥ ಕೆಲಸವನ್ನು ಕೂಡ ಮಾಡ್ತಾ ಇದ್ದೇನೆ. ಮಾನ್ಯ ರಕ್ಷಕರು ಒಂದು ವಿಚಾರವನ್ನು ಗಮನಿಸಬೇಕು. ಮಕ್ಕಳಿಗೆ ಶಿಕ್ಷಣದಲ್ಲಿ ಹೆಚ್ಚಿನ ಅವರು ಸಮಯವನ್ನು ವಿನಿಯೋಗಿಸುವಂತೆ ನೀವು ಮಾಡಬೇಕು. ಜೊತೆಗೆ ಅವರ ಬಿಡುವಿನ ಸಮಯವನ್ನು ಮೊಬೈಲ್ನಿಂದ ಸ್ವಲ್ಪ ದೂರ ಹೋಗುವಂತೆ ಮಾಡಿ, ಸಾಧ್ಯವಾದರೆ ಅವರನ್ನು ಕ್ರೀಡೆಯಲ್ಲಿ ಪ್ರೋತ್ಸಾಹಿಸುವಂಥ ಒಂದು ಕೆಲಸವನ್ನು ನೀವು ಮಾಡಿಕೊಳ್ಬೇಕು. ಆ ಮೂಲಕ ವಿದ್ಯಾರ್ಥಿಗಳನ್ನು ಒಂದು ಉತ್ತಮ ದಾರಿಯಲ್ಲಿ ನಡೆಸಲಿಕ್ಕೆ ಶಾಲೆಯ ಜೊತೆಗೆ ನೀವು ಸಹಕರಿಸಬೇಕೆನ್ನುವಂಥ ಒಂದು ವಿಚಾರವನ್ನು ಈ ಸಂದರ್ಭದಲ್ಲಿ ಹೇಳುತ್ತಾ, ಹೆಚ್ಚಿನ ವಿಚಾರ ಪ್ರಾಯಶಃ ಇವತ್ತು ಬಹಳ ದೀರ್ಘವಾದಂಥ ಕಾರ್ಯಕ್ರಮವಾಗಿರುವುದರಿಂದ ಹೆಚ್ಚಿನ ಸಮಯವನ್ನು ನಾನು ತಗೊಳ್ಳೋದಿಲ್ಲ. ರಕ್ಷಕ ಶಿಕ್ಷಕ ಸಂಘದ ಅಧ್ಯಕ್ಷೆ ಪವಿತ್ರ ಗಿರೀಶ್ ಶುಭ ಹಾರೈಸಿದರು. ನಾವು ಕೇವಲ ನಮ್ಮ ಮಕ್ಕಳನ್ನು ಇಂತಹ ಒಂದು ಮೊಬೈಲ್ ಅನ್ನುವಂತಹ ರೀಲ್ಸ್ ಅನ್ನುವಂತಹ ಒಂದು ವಿಚಾರದಿಂದ ಆದಷ್ಟು ದೂರ ಇಡಬೇಕಂತ ನಾನು ಕೂಡ ನಿಮ್ಮೆಲ್ಲರಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ಕೇವಲ ಇವತ್ತು ನಮ್ಮ ಶಾಲೆಯಿಂದ ಒಬ್ಬಳು ಹುಡುಗಿ ರಾಜ್ಯ ಮಟ್ಟದ ಕಬಡ್ಡಿ ಸ್ಪರ್ಧೆಯಲ್ಲಿ ಭಾಗವಹಿಸ್ತಾ ಇದ್ದಾಳೆ. ಬಹಳಷ್ಟು ನಾನು ಹೆಮ್ಮೆ ಪಡ್ತೇನೆ. ಅದೇ ರೀತಿ ರಕ್ಷಕ ಸಂಘದ ವತಿಯಿಂದ ಅವಳನ್ನು ಅಭಿನಂದಿಸ್ತಾ ಇದ್ದೇನೆ. ಈ ಶಾಲೆ ಕೇವಲ ಪಠ್ಯಕ್ಕೆ ಮಾತ್ರವಲ್ಲ, ಪಠ್ಯೇತರ ಚಟುವಟಿಕೆಗಳಲ್ಲಿ ಅದೆಷ್ಟು ವಿದ್ಯಾರ್ಥಿಗಳನ್ನು ಕ್ರೀಡೆಯಲ್ಲಿರ್ಬೋದು, ಕರಾಟೆಯಲ್ಲಿರ್ಬೋದು ಅಥವಾ ಸಾಂಸ್ಕೃತಿಕ ಸ್ಪರ್ಧೆಯಲ್ಲಿರ್ಬೋದು ರಾಷ್ಟ್ರಮಟ್ಟಕ್ಕೆ ಕರೆದುಕೊಂಡು ಹೋದಂತಹ ಕೀರ್ತಿ ನಮ್ಮ ಈ ಶಾಲೆಗೆ ಒಂದು ಬಹಳಷ್ಟು ಹೆಮ್ಮೆಯನ್ನು ತಂದುಕೊಟ್ಟಿದೆ ಅಂತ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತಾ ಇದ್ದೇನೆ. ಈ ಎಲ್ಲ ಸಾಧನೆಯನ್ನು ಮಾಡಲಿಕ್ಕೆ ಕೇವಲ ಪೋಷಕರ ಅಥವಾ ಶಿಕ್ಷಕರಿಂದ ಮಾತ್ರ ಸಾಧ್ಯ. ನಾವೆಲ್ಲರೂ ಈ ಶಾಲೆಯ ಏಳಿಗೆಗೋಸ್ಕರ ದುಡಿಬೇಕು. ಒಂದು ಮಾತಿದೆ, ಮೊದಲು ಏನು ಹೇಳ್ತಾ ಇದ್ರು ಅಂತ ಹೇಳಿದರೆ, ಮನೆಯೇ ಮೊದಲ ಪಾಠಶಾಲೆ, ತಾಯಿಯೇ ಮೊದಲ ಗುರು ಅಂತ. ಆದರೆ ಇವತ್ತಿನ ವಿಚಾರಕ್ಕೆ ಹೋಲಿಸಿದಾಗ ನಾವು ಹೇಳಿದಕ್ಕಿಂತಲೂ ನಮ್ಮ ಮಕ್ಕಳು ಟೀಚರ್ಸ್ ಹೇಳಿದ್ದನ್ನು ಆದಷ್ಟು ಪಾಲಿಸ್ತಾರೆ. ಪಾಲಿಸುವಾಗೆ ನಾವು ಕೂಡ ಅವರನ್ನು ಪ್ರೇರೇಪಿಸಬೇಕಂತ ಹೇಳುತ್ತಾ, ಅವರ ಈ ಶಾಲೆಯ ಏಳಿಗೆಯಲ್ಲಿ, ನಮ್ಮ ವಿದ್ಯಾರ್ಥಿಗಳ ಏಳಿಗೆಯಲ್ಲಿ ನಾವೆಲ್ಲರೂ ಕೈ ಜೋಡಿಸೋಣ ಎಂದು ಹೇಳುತ್ತಾ ಅವಕಾಶಕ್ಕಾಗಿ ವಂದಿಸ್ತಾ ಇದ್ದೇನೆ. ಜೈ ಹಿಂದ್.
ರಜತ ಸಮಿತಿ ಅಧ್ಯಕ್ಷ ಶಶಿಕಾಂತ್ ಪಡುಬಿದ್ರಿ, ಕೆಎನ್ವಿಪಿ ಸಂಘದ ಕಾರ್ಯದರ್ಶಿ ಹರೀಶ್ ಪುತ್ರನ್, ವಿಶ್ವಾಸ್ ಅಮೀನ್, ಸಂಯೋಜಕರು ವಜ್ರ ಮತ್ತು ರಜತ ಮಹೋತ್ಸವ ಸಮಿತಿ, ಹಳೆ ವಿದ್ಯಾರ್ಥಿ ಸಂಘದ ಅಧ್ಯಕ್ಷ ಶ್ರವಣ್ ಸುವರ್ಣ, ವಿದ್ಯಾರ್ಥಿ ನಾಯಕ ಶ್ರವಣ್ ಪೂಜಾರಿ ವೇದಿಕೆಯಲ್ಲಿ ಉಪಸ್ಥಿತರಿದ್ದರು. ಬಳಿಕ ಸಾಂಸ್ಕೃತಿಕ ಮತ್ತು ಆಟೋಟ ಸ್ಪರ್ಧೆಗಳಲ್ಲಿ ವಿಜೇತರಾದ ಸುಮಾರು 400 ವಿದ್ಯಾರ್ಥಿಗಳಿಗೆ ಹಾಗೂ ಪೋಷಕರಿಗೆ ಬಹುಮಾನ ವಿತರಣಾ ಕಾರ್ಯಕ್ರಮ ನಡೆಯಿತು. ಮುಖ್ಯೋಪಾಧ್ಯಾಯಿನಿ ಪದ್ಮಶ್ರೀ ಸುರೇಶ್ ರಾವ್ ಸ್ವಾಗತಿಸಿದರು. ಸಹ ಶಿಕ್ಷಕಿ ಲತಾ ಸತೀಶ್ ಕಾರ್ಯಕ್ರಮ ನಿರ್ವಹಿಸಿದರು. ಜ್ಯೋತಿ ವಂದಿಸಿದರು. ಅಂಗನವಾಡಿ ಪೂರ್ವ ಪ್ರಾಥಮಿಕ 1 ಮತ್ತು 2ನೇ ತರಗತಿಯ ವಿದ್ಯಾರ್ಥಿಗಳಿಂದ ನೃತ್ಯ ಕಾರ್ಯಕ್ರಮ ನೆರವೇರಿತು. ದೇಶಕ್ಕೆ ಯೋಧ, ನಾಡಿಗೆ ರೈತ, ಬಾಳಿಗೆ ಗುರು ಒಬ್ಬ ತಾನೆ. ಅಕ್ಷರ ಕಲಿಸೋ, ಅಜ್ಞಾನ ಅಳಿಸೋ, ಅವನೂನು ಅನ್ನದಾತಾನೆ. ತಪ್ಪು ಸರಿಯ ತಿದ್ದಿ ತಿಳಿ ಹೇಳಿ ಸಮಬುದ್ಧಿ ನಮ್ಮ ಚಿತ್ತ ಶುದ್ಧಿಯಾಗೋ ಹಾದಿ. ಎಷ್ಟೇ ದೂರ ಹೋದ್ರೂ ಮರಿಬೇಡ ನಿನ್ನ ಬೇರು, ನಿನ್ನ ಸಾಧನೆಗೆಲ್ಲ ಇದುವೇ ಆದಿ. ಪಾಠಶಾಲಾ 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 ಪಾಠಶಾಲಾ. ಭಾಷೆ ಅಮೃತ ಕುಡಿಸೋ ತಾಯಾಗಿ, ಭಾಷೆ ಅಮೃತ
ನಿನ್ನ ಗಿರ್ಗಿಟ್ಲೆ ಸುಂದರಿ ಡಲ್ಲಾದ ಬಾಳಿಗೆ ಈಗ ತಾನೆ ಕಲ್ಲರು ಬಂತೂರಿ ಚಿಂಗಾರಿ ಚೌಕರಿ ನನ್ನ ಬಂಪರು ಲಾಟರಿ ಸೀಕ್ರೆಟ್ ಕೇಳಿರಿ ಇವಳೆ ನನ್ನ ಫೇವ್ರೆಟ್ ಸಿರಡಿ ಒಮ್ಮೆ ಮನಸಾರ ಬೇಡಿದೆ ಹೇಳು ನೀನೇನು ಕೇಳಿದೆ ಸಿಂಪಲ್ ಹುಡುಗಿ ಬೇಕು ಅಂತಾನ ಕೇಳ್ದೆ ಬ್ರಹ್ಮನ್ನ ಪುಟ್ಟ ಇವಳನ್ನ ಬ್ಯಾಂಗಲ್ ಬಂಗಾರಿ ಬ್ಯಾಂಗಲ್ ಬಂಗಾರಿ ಬ್ಯಾಂಗಲ್ ಬಂಗಾರಿ ಬ್ಯಾಂಗಲ್ ಬಂಗಾರಿ ಚಾಕ್ಲೇಟ್ ಕಣ್ಣೆಲ್ಲ ಹೊಡೆದು ಲಗೋರಿ ಬ್ಯಾಂಗಲ್ ಬಂಗಾರಿ ಬ್ಯಾಂಗಲ್ ಬಂಗಾರಿ ಬ್ಯಾಂಗಲ್ ಬಂಗಾರಿ ಹೊಡೆದ್ರೆ ಲಗಾರಿ ಫೀಲಿಂಗ್ ತೂರಿ ಗೋಲ್ಡನ್ ನಂಬಾರಿ 13 ಬಂಗಾರಿ ಬ್ಯಾಂಗಲ್ ಬಂಗಾರಿ ಬ್ಯಾಂಗಲ್ ಬಂಗಾರಿ ಸೀರೆಯಲ್ಲಿ ಲುಕ್ಕು ಮಸ್ತು ಮ್ಯಾಜಿಕ್ಕು ಅನುಮಾನ ಇಲ್ಲ ಇವಳು ಸ್ವೀಟ್ ಆದ ಶಾಕು ಫ್ಯೂಚರು ಜೋರು ನಾವಾದ್ರೆ ಬೇರು ಎಲ್ಲೂ ನಡಿಪಿಲ್ಲ ಡಾರ್ಲಿಂಗ್ ಇಂತ ಆಫರು ಬಾರೆ ಹೀರಿಕು ಮಾಡಿದೆ ಜೋಡಿ ಸೆಟ್ ಆಗಿ ಹೋಗಿದೆ ಗಾಡಿ ಸ್ಟಾರ್ಟ್ ಆಗಿ ನಿಂತಿದೆ ಬಲಗಾಲು ಇಟ್ಟು ಹೊತ್ತ ಬರದೆ ರಾಜಲೇಸನ್ಸ್ ಜಾನು ಈ ರಾಜನ್ ನೀನೆ ಕುಯ್ನು दुनिया से मेरा खली बली हो गया है दिल दारू बार दिल के सब टूट से गए नीलों वाले जुगनू रूट रातों से गए दारू बार दिल के सब टूट से गए नीलों वाले जुगनू रूट रातों से गए लग सा गया है ख्वाबों का आंखों में देखा खली बली हो गया है दिल दुनिया से मेरा खली बली हो गया है दिल अरे वाह, बाहर तो बारिश हो रही है। चलो हम सब खेलने चलते हैं। स्पीकर वालों का हम मोदी है मेरा नाम ममता है मेरे साथ में ममता है मेरी जान जिंदगी में प्रॉब्लम कितनी भी हो लाइफ फिर भी दाता भैया है सब बढ़िया है सब बढ़िया है सब बढ़िया है सब बढ़िया ಬಾರಯ್ಯ ಬಾರಯ್ಯ ಬಾರ ನನ್ನ ಸರ್ದಾರ ನೀನ್ಯಾರೋ ಯಾವೂರೋ ಹೇಳು ನನ್ನ ಜೊತೆಗಾರ ನಿನ್ನ ಬುಟ್ಟೂರು ನಂಗೇನು ಗೊತ್ತಮ್ಮಿ ನಿನ್ನ ಬುಟ್ಟೂರು ನಂಗೇನು ಗೊತ್ತಮ್ಮಿ ಅಲೆದಲೆದು ದಣಿದೆವು ನೀ ಸುಳಿ ಬಂದ ನೀಡಮ್ಮಿ ಅಲೆದಲೆದು ದಣಿದೆವು ನೀ ಸುಳಿ ಬಂದ ನೀಡಮ್ಮಿ ಜಂಗರ ಬಂದೆ ಬರುತ್ತೀನಿ ಬಾರಯ್ಯ ಬಾರಯ್ಯ ಬಾರ ನನ್ನ ಸರ್ದಾರ ನೀನ್ಯಾರೋ ಯಾವೂರೋ ಹೇಳು ನನ್ನ ಜೊತೆಗಾರ
ತದನಂತರ ಹಳೆ ವಿದ್ಯಾರ್ಥಿಗಳಿಂದ ರಸಮಂಜರಿ ಹಾಗೂ ನೃತ್ಯ ಕಾರ್ಯಕ್ರಮ ನಡೆಯಿತು. ಸುಮ್ಮನೆ ನಗ್ತಾಳೆ, ಕದ್ದು ನೋಡ್ತಾಳೆ, ಬಿದ್ದೆ ಬೀಳ್ತಾಳೆ. ಸಕ್ಕತ್ತಾಗವಳೆ, ಸುಮ್ಮನೆ ನಗ್ತಾಳೆ, ಕದ್ದು ನೋಡ್ತಾಳೆ, ಬಿದ್ದೆ ಬೀಳ್ತಾಳೆ. ಸಕ್ಕರೆ ನನ್ನ ತುಂಬೆ ಸಕ್ಕತ್ತಾಗವಳೆ, ಇನ್ನಲೇ ಅಂದ್ರೆ ಯಾಕೋ ಸುಮ್ಮನೆ ನಗ್ತಾಳೆ. ಕಣ್ಣಲ್ಲೇ ಕಣ್ಣು ಇಟ್ಟು ಕದ್ದು ನೋಡ್ತಾಳೆ, ಕೊಟ್ಟರೆ ನನ್ನ ಮನಸ್ಸು ಬಿದ್ದೆ ಬೀಳ್ತಾಳೆ. ಜಾರಿತು ಏನು ಮತ್ತು ಜಾರಿತು ಬಗೆ ಶುರುವಾಯಿತು ನನಗೆ ಲಪು 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 ಲಪು. ಸಕ್ಕತ್ತಾಗವಳೆ, ಸುಮ್ಮನೆ ನಗ್ತಾಳೆ, ಕದ್ದು ನೋಡ್ತಾಳೆ, ಬಿದ್ದೆ ಬೀಳ್ತಾಳೆ. ಸಕ್ಕರೆ ನನ್ನ ತುಂಬೆ ಸಕ್ಕತ್ತಾಗವಳೆ, ಇನ್ನಲೇ ಅಂದ್ರೆ ಯಾಕೋ ಸುಮ್ಮನೆ ನಗ್ತಾಳೆ. ಗಿಟಾರು ಬೆಳೆದರು ಬಂದಾಗ ಹಳ್ಳೆ ಮಾಡೋ ಕೆಲ್ಸುತ್ತೆ. ਤੇਰੀ ਮੈਂ ਤਾਂ ਜਾਗਰਾਤਾਂ ਨੂੰ ਨਾ ਪਾਵਾਂ ਅੱਖੀਆਂ ਵਿੱਚੋਂ ਆਉਂਦੀਆਂ ਬਰਸਾਤਾਂ ਨੂੰ। ਸਾਰੇ ਗਿਣ ਯਾਦ ਚ ਤੇਰੀ ਮੈਂ ਤਾਂ ਜਾਗਰਾਤਾਂ ਨੂੰ ਨਾ ਪਾਵਾਂ ਅੱਖੀਆਂ ਵਿੱਚੋਂ ਆਉਂਦੀਆਂ ਬਰਸਾਤਾਂ ਨੂੰ।
ರಾಷ್ಟ್ರಗೀತೆಯೊಂದಿಗೆ ಕಾರ್ಯಕ್ರಮವು ಮುಕ್ತಾಯವಾಯಿತು. ಮನರಂಜನಾ ಕಾರ್ಯಕ್ರಮದ ನಿರೂಪಣೆಯನ್ನು 10ನೇ ತರಗತಿಯ ವಿದ್ಯಾರ್ಥಿಗಳಾದ ಮಾನ್ಸಿ ಮತ್ತು ವಿಧಾತ್ರಿ ನಡೆಸಿಕೊಟ್ಟರು. ಯೋಗೇಶ್ ಪುತ್ರನ್ ಜೊತೆ ವಾಣಿ ಪ್ರಸಾದ್, ಮುಂಬೈ ನ್ಯೂಸ್.